ಬೆಂಗಳೂರಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೃಹತ್ ಮರವೊಂದು ಧರೆಗುರುಳಿರುವಂತಹ ಘಟನೆ ಜಯನಗರದ ಯಡಿಯೂರು ಕೆರೆ ಬಳಿ ನಡೆದಿರುವಂತದ್ದು. ಜಯನಗರದ 7th ಬ್ಲಾಕ್ನಲ್ಲಿರುವಂತಹ ಕನಕಪುರ ಮುಖ್ಯ ರಸ್ತೆಯಲ್ಲಿವೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಸ್ತೆ ಬದಿ ಇದ್ದಂತಹ ಬೃಹತ್ ಮರವೊಂದು ಬುಡ ಸಮೇತವಾಗಿ ಬಸ್ ನಿಲ್ದಾಣದ ಮೇಲೆ ಉರುಳಿ ಬಿದ್ದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಸ್ ನಿಲ್ದಾಣ ಯಾವ ರೀತಿಯಾಗಿ ಜಖಮಾಗಿದೆ ಅಂತ ಹೇಳಿ. ಇನ್ನು ಬೃಹತ್ ಮರ ಅಂದ್ರೆ ಬುಡ ಸಮೇತ ಉರುಳಿ ಬಿದ್ದಿರುವ ಮರದ ದೃಶ್ಯವನ್ನು ಸಹ ನೀವು ಗಮನಿಸಬಹುದು. ಈ ರಸ್ತೆ ಬದಿಯಲ್ಲಿದ್ದಂತಹ ಈ ಒಂದು ಬೃಹತ್ ಮರ ಸುಮಾರು 50 ಅಡಿ ಉದ್ದದ ಮರ ಇದು. ಈ ಮರ 3 ಗಂಟೆಗೆ ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಇದರ ಪರಿಣಾಮ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಮರದ ಕೊಂಬೆಗಳೆಲ್ಲ ಬಸ್ ನಿಲ್ದಾಣದ ಮೇಲೆ ಬಿದ್ದಿದೆ. ಅದೇ ಅದೃಷ್ಟವಶಾತ್ ಬಸ್ ನಿಲ್ದಾಣದಲ್ಲಿ ಯಾರು ಸಹ ಇವತ್ತು ಇರಲಿಲ್ಲ. ಸಾಮಾನ್ಯವಾಗಿ ವೀಕ್ ಡೇಸ್ಗಳಲ್ಲಿ ಜನರು ಇಲ್ಲಿ ಬಸ್ ಹತ್ತಕ್ಕೆ ನಿಂತಿರ್ತಾರೆ, ಆದರೆ ಇವತ್ತು ಯಾರು ಕೂಡ ಇರ್ಲಿಲ್ಲ ಅಂತ ಹೇಳ್ತಾ ಇರೋದು. ಇನ್ನು ಇದ್ರ ಜೊತೆಗೆ ಏನು ಮರದ ಕೊಂಬೆಗಳು ಬಿದ್ದು ಈ ಒಂದು ಕೊಂಬೆಗಳ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿರುವಂತದ್ದು. ಒಂದು ವಿದ್ಯುತ್ ಕಂಬ ಮೇಲೆ ಬಿದ್ದ ಪರಿಣಾಮ ಸಂಪೂರ್ಣವಾಗಿ ಆ ವಿದ್ಯುತ್ ಕಂಬ ಕೆಳಗಡೆ ಉರುಳಿ ಬಿದ್ದಿದೆ. ಇದರಿಂದ ವೈರ್ಗಳು ಸಹ ಭಾರವಾಗಿ ಹಿಂದ್ಗಡೆ ಇದ್ದಂತಹ 2 ವಿದ್ಯುತ್ ಕಂಬಗಳು ಸಹ ಜಖಮ್ ಆಗಿರುವಂತದ್ದು. ಒಂದು ವಿದ್ಯುತ್ ಕಂಬವು ಸಹ ಉರುಳಿ ಬಿದ್ದಿದೆ. ಒಟ್ಟಾರೆ ಸುಮಾರು 3 ವಿದ್ಯುತ್ ಕಂಬಗಳು ಇಲ್ಲಿಂದ ಉರುಳಿ ಬಿದ್ದಿದ್ದು, ಇನ್ನೊಂದು ವಿದ್ಯುತ್ ಕಂಬ ಡ್ಯಾಮೇಜ್ ಆಗಿರುವಂತದ್ದು. ಅಂದ್ರೆ ಇದರ ಒಂದು ಬುಡದಲ್ಲಿ ಈಗ ಗಮನಿಸಬಹುದು ವಿದ್ಯುತ್ ಕಂಬ ಕೆಳಗಡೆ ಇದ್ದು ಡ್ಯಾಮೇಜ್ ಆಗಿರುವಂತದ್ದು. ಜೊತೆಗೆ ಬಸ್ ನಿಲ್ದಾಣದ ಹಿಂದೆ ನಿಲ್ಲಿಸಿದಂತಹ ಒಂದು ಬೈಕ್ ಕೂಡ ಜಖಮ್ ಆಗಿರುವಂತದ್ದು. ಅಂದ್ರೆ ಈ ಸಮೀಪದ ಒಂದು ಬೇಕರಿಯ ಸಿಬ್ಬಂದಿಯ ಬೈಕ್ ಅದು. ಆ ಬೈಕ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆದ್ರೆ ಆ ಬೈಕ್ ಬಳಿ ಯಾರು ಸಹ ಇರಲಿಲ್ಲ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈಗ ಈ ಒಂದು ಬೃಹತ್ ಮರ ವಿದ್ಯುತ್ ವೈರ್ ಮೇಲೆ ಬಿದ್ದ ಪರಿಣಾಮವಾಗಿ ಯಾವ ರೀತಿಯಾದಂತಹ ದೃಶ್ಯಗಳಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ. ಅಂದ್ರೆ ಒಂದು ವಿದ್ಯುತ್ ಕಂಬ ಸಂಪೂರ್ಣವಾಗಿ ಬಿದ್ದಿದ್ರೆ ಮತ್ತೊಂದು ವಿದ್ಯುತ್ ಕಂಬ ಇನ್ನೇ ಅದು ಸಹ ಡ್ಯಾಮೇಜ್ ಆಗಿದೆ. ಜೊತೆಗೆ ವಿದ್ಯುತ್ ಕಂಬ ಬಿದ್ದ ಪರಿಣಾಮ ಇಲ್ಲಿದ್ದಂತಹ ಮರದ ಕೊಂಬೆಗಳು ಬೈಕ್ ಮೇಲೆ ಬಿದ್ದು ಬೈಕ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಸದ್ಯಕ್ಕೆ BBMP ಅರಣ್ಯ ಸಿಬ್ಬಂದಿ ಮತ್ತು ಬೆಸ್ಕಾಂನ ಸಿಬ್ಬಂದಿಗ ಇಲ್ಲಿ ಸ್ಥಳಕ್ಕೆ ಬಂದು ಈಗ ಮರವನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇರಬಹುದು. ಜೊತೆಗೆ ವಿದ್ಯುತ್ ಕಂಬವನ್ನು ಸಹ ಸರಿ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ವಿದ್ಯುತ್ ಕಂಬದ ಮೇಲೆ ಬಿದ್ದ ತಕ್ಷಣವೂ ಆಟೋಮೆಟಿಕ್ ಆಗಿ ಇದು ಟ್ರಿಪ್ ಆಗಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಹೀಗಾಗಿ ಯಾವುದೇ ರೀತಿಯಂತಹ ವಿದ್ಯುತ್ನಿಂದ ಯಾರಿಗೂ ಸಹ ಸಮಸ್ಯೆ ಆಗಿಲ್ಲ. ಜೊತೆಗೆ ಇಲ್ಲಿ ಯಾರೂ ಸಹ ಇರದೇ ಇರುವ ಕಾರಣಕ್ಕಾಗಿ ಒಂದು ದೊಡ್ಡ ಅಪಾಯವೇ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.